ನಮಸ್ಕಾರ ವೀಕ್ಷಕರೇ, ನಾನು ಈಗ ಓದ್ತಾ ಇದ್ದೀನಿ ಇಷ್ಟಲಿಂಗ ಪೂಜೆಯ ವೈಜ್ಞಾನಿಕತೆ ಪುಸ್ತಕವನ್ನು. ಈ ಪುಸ್ತಕದಲ್ಲಿ ಹೀಗೆಂದು ಇದೆ: ಇಂದಿನದು ವೈಜ್ಞಾನಿಕ ಯುಗ. ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ಬೆಳಕಿನಲ್ಲಿ ಎಲ್ಲವನ್ನೂ ನೋಡಲು ಬಯಸುವರು. ನಿತ್ಯ ಸ್ನಾನ ಮಾಡುವ ಕ್ರಿಯೆಯನ್ನೇ ತೆಗೆದುಕೊಳ್ಳೋಣ. ಸ್ನಾನದ ಹಿಂದಿರುವ ವಿಜ್ಞಾನವೆಂದರೆ ಸರಿಯಾದ ತಂತ್ರಜ್ಞಾನ ಎಂಥದ್ದು ಎಂಬುದು ಜನರು ಅರಿಯಬೇಕು. ಅರಿಯದಲ್ಲ, ತಿಳ್ಕೊಳ್ಬೇಕು. ಅವರಿಗೆ ವಿಷಯವೆಲ್ಲ ಮನವರಿಕೆ ಆಗಬೇಕು. ನಂತರವೇ ಜನ ನಿತ್ಯ ಸ್ನಾನ ಮಾಡಬಹುದು ಅಲ್ವಾ? ಅನೇಕ ಸಲ 10 ಅಡ್ಡ ಪ್ರಶ್ನೆಗಳು ಕೇಳಬಹುದು. ಒಂದೊಂದು ಸಲ ಈ ಪ್ರಶ್ನೆಗಳು ಉತ್ತರಿಸುವವರನ್ನು ಸಿಟ್ಟಿಗೇಳಿಸಬಹುದು. ಇದು ಕೇವಲ ಸ್ನಾನದ ಬಗ್ಗೆ. ಇನ್ನು ಪೂಜೆಯ ವಿಷಯ ಇನ್ನೂ ಗಹನವಾದದ್ದು, ಬಹಳ ಬೆಂಕಿಯದ್ದು. ಗಹನ ಕಲ್ಲಿನಂಥದ್ದು. ಪೂಜೆ ಯಾವುದೇ ಧರ್ಮದಲ್ಲಿರಬಹುದು. ಪೂಜೆಯನ್ನು ಮೂಢನಂಬಿಕೆ ಎನ್ನುವವರು ಉಂಟು. ಅದರಲ್ಲಿ ನಾನು ಒಬ್ಬ. ಇದೊಂದು ಸಮಯ ಹಾಳು ಎಂದು ಹೇಳಿಯುವವರು ಇದ್ದಾರೆ. ನಂತರ ಇಂತಹ ಪ್ರಶ್ನೆ ಕೇಳುವವರು ನಮ್ಮ ಧರ್ಮದವರಿರಬಹುದು, ಬೇರೆ ಧರ್ಮದವರಿರಬಹುದು, ಬೇರೆ ದೇಶದವರಾಗಿರಬಹುದು. ಈ ಪ್ರಶ್ನೆಗಳು ಬೇರೆಯವರನ್ನು ರೊಚ್ಚಿಗೆಬ್ಬಿಸಲು, ಕೀಳರಿಮೆ ಹುಟ್ಟಿಸಲು ಕೇಳಿದವುಗಳಲ್ಲ. ಅರಿವು ಹೆಚ್ಚಿಸಲು ಕೇಳಿದ ಪ್ರಶ್ನೆಗಳು ಇವು. ಹುಚ್ಚುಳ ಮಕ್ಕಳು ನೀವು ಅಂತಂದ ನಿಮ್ಗೆ ಅರಿವು ಮೂಡಿಸೋ ಪ್ರಶ್ನೆ ಕೇಳಲು ಹಿಂದೆ ಅವರ ಆಂತರ್ಯದಲ್ಲಿ ಏನದು ಗುರಿ ಇರಬಹುದು, ಹೌದಾ? ಉದ್ದೇಶ ಇರಬಹುದು, ಅವರ ಒಳಗಿನ ಉದ್ದೇಶ. ಪ್ರಶ್ನೆ ಕೇಳಿ ತಿಳಿದುಕೊಳ್ಳುವ ಈ ಹಂಬಲವನ್ನೇ ನಾವು ವೈಜ್ಞಾನಿಕ ಮನೋಭಾವ ಎನ್ನುವುದು. ಈ ಮನೋಭಾವವನ್ನು ಪ್ರಚೋದಿಸುವವನು ಮಹಾತ್ಮ ಬುದ್ಧನು ತನ್ನ ಉಪದೇಶದಲ್ಲಿ ನೇರವಾಗಿ ಹೇಳಿದನು. ಏನು ಹೇಳಿದ? ಓದೋಣ. ಯಾವುದೇ ಸಂಗತಿಯನ್ನು ಸ್ನೇಹಿತ, ತಂದೆ, ಗುರು, ಹಿರಿಯರು ಹೇಳಿದರೆಂದು ನಂಬಲಿಕ್ಕೆ ಹೋಗಬೇಡ. ಅವರು ಹೇಳಿದ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳು. ಅವುಗಳಿಗೆ ಸಮಂಜಸವಾದ ಉತ್ತರಗಳನ್ನು ಪಡೆ. ನಿನಗೆ ಅವು ಸರಿ ಎನಿಸಿದರೆ ಮಾತ್ರ ಸಂಗತಿಗಳನ್ನು ನಂಬು. ಅದಾಗದೇ ಹೋದರೆ ನಂಬಬೇಡ. ಬುದ್ಧನ ಉಪದೇಶದ ಮಾತುಗಳಿವು.